ಮಕ್ಕಳು ಧಾರಾವಾಹಿಯಲ್ಲಿ ಬಡ್ಡಿ ಬಂಗಾರಮ್ಮನ ಪಾತ್ರದ ಮೂಲಕ ಕನ್ನಡಿಗರ ಮನಗೆದವರು ಮಂಜು ಭಾಷಿಣಿ. ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ 3ನೇ ವಾರಕ್ಕೆ ದೊಡ್ಡಮನೆಯಿಂದ ಅವರು ಹೊರಬಂದಿದ್ದಾರೆ. ಅವರು ಇತ್ತೀಚೆಗೆ ನೀಡಿದ ಸಂದರ್ಶನದಲ್ಲಿ ತಮ್ಮ ಬಿಗ್ ಬಾಸ್ ಜರ್ನಿ ಕುರಿತು ಅನುಭವವನ್ನ ಹಂಚಿಕೊಂಡರು. ತಮ್ಮ ಪತಿ ಹಾಗೂ ಮಗನ ಬಗ್ಗೆಯೂ ಮಾತನಾಡಿದ್ದಾರೆ. ನಿಮ್ಮ ಪತಿ ಯಾರು? ನನ್ನ ಪತಿ ಕಾಲೇಜ್ ಮೇಟ್. ನನಗಿಂತ 1 ವರ್ಷ ಸೀನಿಯರ್. 18 ವರ್ಷ ವಯಸ್ಸಿನಿಂದ ನನಗೆ ಅವರು ಗೊತ್ತು. ನಮ್ಮದು ಲವ್ ಮ್ಯಾರೇಜ್. ಕಾಲೇಜ್ ಎಲ್ಲ ಮುಗಿದು 8 ವರ್ಷ ಆದ್ಮೇಲೆ ಮತ್ತೆ ಮೀಟ್ ಮಾಡಿ ಮತ್ತೆ ಇಷ್ಟಪಟ್ಟು ಮದುವೆ ಆಗಿರೋದು ಎಂದಿದ್ದಾರೆ ಮಂಜು ಭಾಷಿಣಿ. ಮಗ ಯಾರು, ಏನ್ ಮಾಡ್ತಿದ್ದಾರೆ? ನನ್ನ ಮಗ ಯಾರು ಅಂತ ಹೇಳೋ ಅಷ್ಟು ಅವನು ಇನ್ನೂ ಸಾಧನೆ ಮಾಡಿಲ್ಲ. ಸದ್ಯಕ್ಕೆ ಮಂಜು ಭಾಷಿಣಿ ಮಗ ಅಷ್ಟೇ. ಅವನಿಗೆ 17 ವರ್ಷ. ಮುಂದೆ ಅವನ ಓದಿನ ಹಲವಾರು ಕನಸುಗಳಿವೆ. ಕನಸುಗಳನ್ನ ನನಸು ಮಾಡುವುದರಲ್ಲಿ ನಮ್ಮದು ಸ್ವಲ್ಪ ಪಾಲು ಇರುತ್ತೆ ಅಂದುಕೊಂಡಿದ್ದೇನೆ ಎಂದಿದ್ದಾರೆ ಮಂಜು ಭಾಷಿಣಿ. ಬಿಗ್ ಬಾಸ್ ಅವಕಾಶ ಬಂದಿದ್ ಹೇಗೆ? ಈ ಹಿಂದೆಯೂ 2-3 ಬಾರಿ ಕರೆ ಬಂದಿತ್ತು. ಆಗ ನನ್ನ ಜವಾಬ್ದಾರಿಗಳು, ಕಮಿಟ್ಮೆಂಟ್ಗಳಿಂದ ಹೋಗೋಕೆ ಆಗಲಿಲ್ಲ. ನಾನು ಮುಂಚೆಯಿಂದಲೂ ಬಿಗ್ ಬಾಸ್ ಫ್ಯಾನ್. ಹಾಗಾಗಿ ಈ ಬಾರಿ ಆಫರ್ ಬಂದಾಗ ನನ್ನ ಮಗ ಹೇಳಿದ, ಅವಕಾಶ ಬಾಗಿಲು ತಟ್ಟುತ್ತಲೇ ಇದೆ. ನೀನು ಬಾಗಿಲು ಮುಚ್ಚಿ ಪಕ್ಕದ ಮನೆಗೆ ಹೋಗಿ ಅಂತ ಹೇಳ್ತಾನೆ ಇದ್ದೀಯಾ? ನೋಡು, ಯೋಚನೆ ಮಾಡು ಅಂತ. ಇನ್ನು ನಮ್ಮ ಮನೆಯವರು ಯಾವಾಗಲೂ ಬಿಗ್ ಬಾಸ್ ನೋಡ್ತೀಯಾ? ಹೋಗಲಿ, ಈ ಸರಿ ನೀನು ಹೋಗಿ ಬಂದುಬಿಡು ಅಂದ್ರು. ಹಾಗಾಗಿ ನಿರ್ಧಾರ ಮಾಡಿ ಹೋದೆ ಎಂದು ಮಂಜು ಭಾಷಿಣಿ ಹೇಳಿಕೊಂಡಿದ್ದಾರೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಮತ್ತೆ ನಟಿಸುತ್ತೀರಾ? ಸೀರಿಯಲ್ ಬಹುಶಃ ಡೌಟ್. ಯಾಕಂದ್ರೆ ನಾನು ಆಕ್ಟಿಂಗ್ ಶುರು ಮಾಡಿದಾಗಿನಿಂದಲೂ ಕಂಟಿನ್ಯೂ ಆಗಿ 10 ವರ್ಷ ಡೇ ಅಂಡ್ ನೈಟ್ ಅಂತ ಸಿಕ್ಕಾಪಟ್ಟೆ ಟೈಮ್ ಕೊಟ್ಟಿದ್ದೇನೆ. ಮದುವೆಯ ನಂತರ ಫ್ಯಾಮಿಲಿಗೋಸ್ಕರ ಬ್ರೇಕ್ ತೆಗೆದುಕೊಂಡಿದ್ದೆ. 4 ವರ್ಷದಿಂದ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅನ್ನ ಕಂಟಿನ್ಯೂ ಆಗಿ ಮಾಡಿಕೊಂಡು ಬಂದಿದ್ದೇನೆ. ಈಗ ಸಣ್ಣದೊಂದು ಬ್ರೇಕ್ ಬೇಕು ಅನಿಸ್ತಿದೆ. ಇದೇ ನಮ್ಮ ಜೀವನಕ್ಕೆ ಒಂದು ಆಧಾರ ಅಂತಂದಾಗ ಖಂಡಿತವಾಗಿಯೂ ಮಾಡಬೇಕು. ಸದ್ಯಕ್ಕೆ ನನಗೆ ಬ್ರೆಡ್ ಅಂಡ್ ಬಟರ್ಗೆ ಬೇರೆ ಕಡೆ ಸಿಗೋದ್ರಿಂದ, ನಮ್ಮ ಸಂಸ್ಥೆಗಳು ಇರೋದ್ರಿಂದ ನನಗೆ ಆಕ್ಟಿಂಗ್ ಮಾಡಲೇಬೇಕು ಅನ್ನುವ ಪ್ರೆಷರ್ ಇಲ್ಲ ಎಂದಿದ್ದಾರೆ ಮಂಜು ಭಾಷಿಣಿ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.